ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಇಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತದೆ. ನೀವು ಹೋಗಿದ್ರಿ, DCM ಅವರು ಹೋಗಿ ಬಂದರು, ಸುದೀರ್ಘ ಮಾತಾಡ್ಕೊಂಡು ಬಂದಿದ್ದಾರೆ. ಏನಾಗುತ್ತೆ ಸರ್? ನಾವು ಈಗ ಹೋದಾಗ ಸುರ್ಜೇವಾಲ್ ಅವರು ಮೇ 2nd ವೀಕ್ ಆ 3rd ವೀಕ್ ಒಳಗೆ ನಿಮಗೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮೀಟ್ ಮಾಡಿದ್ವಿ. ಅವರು ಕೂಡ ಆಯಿತು, ನಮ್ಮ ಗಮನದಾಗಿದೆ, ಆದಷ್ಟು ಶೀಘ್ರವಾಗಿ ನಿಮ್ಮದೆಲ್ಲ ಮಾತಾಡ್ತೀವಿ ರಾಹುಲ್ ಗಾಂಧಿ ಅಂತ ಅವ್ರು ಕೂಡ ಹೇಳಿದ್ದಾರೆ. ಆದ್ದರಿಂದ ನಾವು ಈಗ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕು ಇರೋದ್ರಿಂದ ಅದಾದಮೇಲೆ ನಾವು ಈ ಮೊದಲೇ ಒಂದು ಮೀಟಿಂಗ್ ಸೇರ್ಬೇಕು ಅಂತ ಎಲ್ಲ MLAಗಳು ಭಾಳ ಪ್ರೆಷರ್ ಆಗ್ತಾ ಇದ್ದಾರೆ. ಇಮಿಡಿಯೇಟ್ ಒಂದು ಮೀಟಿಂಗ್ ಕರೀರಿ ಅಂತ. ಬಿಫೋರ್ ರಿಸಲ್ಟ್ ಕರೀರಿ, ಆಮೇಲೆ ರಿಸಲ್ಟ್ ಆದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ, ಒಂದು 40 ಜನ ಅಂತ ಮಾತಾಡ್ತಾ ಇದ್ದೀವಿ. ಇದನ್ನ ಡಿಸೈಡ್ ಮಾಡಿಲ್ಲ ಯಾವ ಡೇಟ್ ಹೋಗುವಂತ. ಬಟ್ 4ನೇ ತಾರೀಕು ಆದಮೇಲಂತೂ, ಫಸ್ಟ್ ವೀಕ್ ಆದಮೇಲೆ 2nd ವೀಕ್ ಅಂತೂ 100% ನಾವು 40 ಜನ ಹೋಗ್ತೀವಿ. ನಾವು ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೇ ಮಾಡ್ತೀವಿ. ಸರ್, ಈಗ DK ಶಿವಕುಮಾರ್ ಅವ್ರ ಬಗ್ಗೆ ಒಂದು ಚರ್ಚೆ ಆಗ್ತಿದೆ. ಅವ್ರ ಮೇ 15 ತಾರೀಕು ಅವ್ರ ಬರ್ಡೇ ಇದೆ. ಆ ಬರ್ಡೇಗೆ ಗಿಫ್ಟ್ ಕೊಡ್ಬೋದು ಹೈಕಮಾಂಡ್ ಅನ್ನೋ ಥರ ಚರ್ಚೆ ನಡೀತಿದೆ. ಆ ಥರದ್ದು ಏನಂತ? ಗಿಫ್ಟ್ ಕೊಡೋದು ಬಿಡೋದಿಲ್ಲ, ಹೈಕಮಾಂಡ್ಗೆ ಬಿಟ್ಟಿದ್ದೀವಿ ಸರ್. ಶಿವಕುಮಾರ್ ಅವ್ರಿಗೆ ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳು ಈಗಲೇ ಹೇಳ್ಬಿಡ್ತಾ ಇದ್ದೀನಿ ನಾನು. ದೇವ್ರು ಒಳ್ಳೇದು ಮಾಡಲಿ. ಸರ್, ಈಗ ಸುಧಾಕರ್ ಅವರು ಆರೋಗ್ಯ ವಿಚಾರದ ಬಗ್ಗೆ ಕುಮಾರಸ್ವಾಮಿ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿಕೆ ಹೆಬ್ಬೆಟ್ಟೇನೋ ಒತ್ತಿಸ್ಕೊಳಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ. ಯಾರು ಗೊತ್ತಿಲ್ಲ. ನಾವೆಲ್ಲ ಹೋಗಿದ್ವಿ, ಮುಖ್ಯಮಂತ್ರಿಗಳು ಬಂದಿದ್ರು. ಪಾಪ ಭಾಳ ಸೀರಿಯಸ್ ಇದ್ದಾನೆ. ಇಂಥ ಟೈಮ್ನಾಗೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ಸರಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಪಾಪ ಭಾಳ ಸೀರಿಯಸ್ ಇದ್ದಾರೆ. ಲಂಗ್ಸ್ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ಅಂತೆ, ಬ್ರೈನ್ಗೂ 50% ಆಗಿದೆ ಅಂತೆ. ಎಲ್ಲ ಆರ್ಟಿಫಿಷಿಯಲ್ ಆಗಿ ವೆಂಟಿಲೇಟರ್ನಾಗ ಇಟ್ಟಿದ್ದಾರೆ ಪಾಪ ಆತನಿಗೆ. ಈ ಟೈಮ್ನಾಗ ಯಾರೇ ಹೆಬ್ಬಟ್ಟು ಅಂದರೆ ಸರಿ ಕಾಣಲ್ಲ. ಅದು ಯಾವಾಗಲೂ ಮಾನವೀಯತೆ ದೃಷ್ಟಿಯಿಂದ ಅವೆಲ್ಲ ಇಂಥದ್ದು ಚೆನ್ನಾಗಿ ಕಾಣಲ್ಲ. ಕುಮಾರಸ್ವಾಮಿ ಏನು ಹೇಳಿದ್ರು ಗೊತ್ತಿಲ್ಲ, ಏನು ಹೇಳಿದಾರೆ ಗೊತ್ತಿಲ್ಲ. ಏನು ಯಾರು ಹೋಗಿದ್ದಾರೆ ಅಂತ ಹೆಬ್ಬಟ್ಟು ಉತ್ಸ್ಕೊಳಕ್ಕೆ? ನಮ್ಗೆ ಅದು ಗೊತ್ತಿಲ್ಲ, ನೀವು ಹೇಳ್ತಾ ಇರೋದು, ಈಗ ನಾನು ಕೇಳ್ತಾ ಇರೋದು. ಅಲ್ಲ, ಯಾರೇ ಆಗಲಿ ಅಂಥ ಟೈಮ್ ಹೋಗೋದು ಚೆನ್ನಾಗಿ ಅಂತ ಜನರಲ್ ಆಗಿ ಹೇಳ್ತಾ ಇದ್ವಿ ಅಷ್ಟು. ಥ್ಯಾಂಕ್ ಯು ಸರ್, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.